ಇನ್ನು ಸಿಡಿಲು ಬಡಿದು ಹೊತ್ತಿ ಉರಿದ ರೇಷ್ಮೆ ಸಾಗಾಣಿಕೆ ಮನೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಂದ್ರಶೇಖರಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ದಡಗೂರು ರೇವಣ್ಣ ಎನ್ನುವವರಿಗೆ ಸೇರಿದಂತ ರೇಷ್ಮೆ ಮನೆ ಇದು. ಸಿಡಿಲು ಬಡಿದು ಸಂಪೂರ್ಣವಾಗಿ ಮನೆ ಸುಟ್ಟು ಹೋಗಿದೆ. ರೇಷ್ಮೆ ಸಾಕಾಣಿಕೆ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸಿಡಿಲು ಬಡಿದಂತ ಕಾರಣದಿಂದಾಗಿ ರೇಷ್ಮೆ ಮನೆಗೆ ಒಣಗಿದ ತೆಂಗಿನ ಗರಿಗಳನ್ನ ಹಾಕಿದ್ರೆ ಜೊತೆಗೆ ವಿದ್ಯುತ್ ಸಂಪರ್ಕ ಕೂಡ ಇತ್ತು. ಸಿಡಿಲು ಬಡಿದ ಪರಿಣಾಮ ಬೆಂಕಿಗೆ ಧಗಧಗನೆ ಹೊತ್ತಿ ಉಳಿದಿದೆ ರೇಷ್ಮೆ ಮನೆ. ರೇಷ್ಮೆ ಸಾಗಾಣಿಕೆ ಮಾಡಿದಂತಹ ಮನೆ ಇದು. ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಗಮನಿಸ್ತಾ ಇದೀವಲ್ಲ ಯಾವ ರೀತಿಯಾಗಿ ಆ ಮನೆ ಹೊತ್ತಿ ಉರಿತಾ ಇದೆ ಅಂತ. ಸಿಡಿಲು ಬಡಿದಂತ ಕಾರಣದಿಂದಾಗಿ ಮನೆ ಹೊತ್ತಿ ಉರಿದಿರುವಂತದ್ದು. ಸಿಡಿಲು ಬಡಿದು ಹೊತ್ತಿ ಉರಿದಿದೆ ರೇಷ್ಮೆ ಸಾಗಾಣಿಕೆಯ ಮನೆ. ಇಲ್ಲಿಗೆ ಜಳ ಬಡಿತತ ಚಾರ್ ಮೇಲೆ ಕಾರಿಗೆ ಹೋಗತ್ ನೋಡಿ ಒಳಕ್ ಹೋದ್ರ